ಇನ್ನು ಜಾತಿ ಜನಗಣತಿ ಇದಕ್ಕೇನಾದರೂ ಕೈ ಹಾಕಿದ್ರೆ ಏನಾಗುತ್ತೆ ಅನ್ನೋದ್ರ ಪರಿಣಾಮ ತುಂಬ ಚೆನ್ನಾಗಿ ಗೊತ್ತಿದೆ. ಯಾಕಂದರೆ ಹಿಂದಿನ ಸರ್ಕಾರಗಳು ಈ ರೀತಿ ಒಂದು ಸಣ್ಣ ಪುಟ್ಟ ಪ್ರಯತ್ನ ಮಾಡೋಕ್ಕೆ ಹೋಗಿ ಕೂಡ ಈ ದೊಡ್ಡ ಏಟು ತಿಂದಿರೋದಿದೆ. ಜಾತಿ ವಿಚಾರ ಏನಾದರೂ ಎತ್ತಿದರೆ ಎಡವಟ್ಟುಗಳೇ ಗ್ಯಾರಂಟಿ. ಹೀಗಾಗೇ ಕಾಂಗ್ರೆಸ್ನಲ್ಲೂ ಕೂಡ ಒಂದು ಆತಂಕ ಇದೆ. ವರದಿ ಮಂಡನೆ ಆಗಬೇಕೋ ಆಗಬಾರ್ದು ಅನ್ನೋದ್ರ ಬಗ್ಗೆ ಪ್ರಬಲ ನಾಯಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಚ್ಚರಿಕೆಯ ಹೆಜ್ಜೆ ಇಡೋಕೆ ಸಿಎಂ ನಿರ್ಧಾರ ಮಾಡಿದ್ದಾರೆ. ಹೈಕಮಾಂಡ್ ಹತ್ರನೇ ನೇರವಾಗಿ ಕೆಲ ನಾಯಕರು ಇಂಥ ವಿಚಾರಗಳಿಗೆಲ್ಲ ಕೈ ಹಾಕಬಾರ್ದು, ನಾವು ಈ ಸಂದರ್ಭದಲ್ಲಿ ಸ್ಥಿತಿಗತಿಗಳು ಸರಿಯಿಲ್ಲ ಅನ್ನುವಂಥ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಅಂತ. ಯಾಕಂದರೆ ಬರೀ ಕೇವಲ ಅಹಿಂದ ಅನ್ನುವಂಥದ್ದು ಮಾತ್ರ ಅಲ್ಲ, ಲಿಂಗಾಯತರು ಕೂಡ ಕೈ ಹಿಡಿದಿದ್ದಾರೆ, ಒಕ್ಕಲಿಗರು ಕೂಡ ಕೈ ಹಿಡಿದಿದ್ದಾರೆ, ಸಣ್ಣ ಪುಟ್ಟ ಜಾತಿಯವರು ಕೂಡ ಕೈ ಹಿಡಿದಿದ್ದಾರೆ. ಈ ಜಾತಿ ಗಣತಿ ಅನ್ನುವಂಥದ್ದು ಇದೆಯಲ್ಲ, ಇದು ವೈಜ್ಞಾನಿಕವಾಗಿ ಆಗಿಲ್ಲ, ಸತ್ಯಕ್ಕೆ ದೂರವಾಗಿದೆ. ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ಇಂಥ ವಿಚಾರಗಳಿಗೆ ಕೈ ಹಾಕಬಾರ್ದು. ಮುಂದೆನೂ ಕೂಡ ಈ ಬಗ್ಗೆ ನಾವು ವಿಚಾರ ಮಾಡಬೇಕಾದ್ರೆ 10 ಬಾರಿ ಯೋಚನೆ ಮಾಡಿ ಹೆಜ್ಜೆ ಇಡಬೇಕು ಅಂತ ಆಗ್ರಹಿಸಿದ್ದಾರೆ. ಬನ್ನಿ, ಪ್ರಮೋದ್ ಶಾಸ್ತ್ರಿ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ನಾವು ನೋಡ್ತಾ ಇದ್ದೀವಿ ಏನಂದ್ರೆ, ನಾನು ಆರಂಭದಲ್ಲಿ ಒಂದು ಮಾತನ್ನು ಹೇಳಿದೆ, ಜಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೈ ಹಾಕಿದರೆ ಬೆಂಕಿಗೆ ಕೈ ಹಾಕದಂಗೆ ಸರಿಯಾಗಿ ಮ್ಯಾನೇಜ್ ಮಾಡಿದರೆ ಓಕೆ, ಇಲ್ಲ ಅಂತಂದರೆ ಎಲ್ಲದೂ ಕೂಡ ಬೂಮ್ರಂಗ್ ಆಗುವಂಥ ಸಾಧ್ಯತೆಗಳಿದೆ. ಜೊತೆಗೆ ಕಾಂಗ್ರೆಸ್ನಲ್ಲೇ ಈಗ 10 ಗೊಂದಲಗಳಿವೆ. ಸಂಪುಟ ವಿಸ್ತರಣೆಯಿಂದ ಹಿಡಿದು ಈ KPCC ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಲ್ಲೆಲ್ಲಿ ತನಕ ಹೋಯಿತು ಮಾತುಕತೆ ಎಲ್ಲವನ್ನು ಕೂಡ ನೋಡಿದ್ದೀವಿ. ಜೊತೆಗೇನು ಅಂದರೆ ಮೇಲಿಂದ ಮೇಲೆ ಬಂದಂಥ ಆರೋಪ ಪ್ರತ್ಯಾರೋಪಗಳು, ಜೊತೆಗೇನು ಅಂದರೆ ಸರ್ಕಾರ ಎದುರಿಸ್ತಿರುವಂಥ ಮುಜುಗರಗಳು, ಇದೆಲ್ಲದರ ನಡುವೆ ಈ ಜಾತಿ ಗಣತಿ ಅಂತ ವಿಚಾರಕ್ಕೆ ಈ ವರದಿ ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೈ ಹಾಕಬೇಡಿ, ಹಾಕಿದ್ರೆ ಮುಜುಗರ ಗ್ಯಾರಂಟಿ ಅನ್ನುವಂಥ ಮಾತನ್ನು ಹೈಕಮಾಂಡ್ ನಾಯಕರಿಗೆ ನಿನ್ನೆ ಕಾಂಗ್ರೆಸ್ ನಾಯಕರು, ಅದರಲ್ಲೂ ಈ ಮುಂದುವರೆದ ವರ್ಗದ ನಾಯಕರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಅನ್ನುವಂಥದ್ದು. ಏನಂತೀರಿ? ರಂಗನಾಥ್, ಎಲ್ಲವೂ ಅಂದ್ಕೊಂಡಂತೆ ಆಗಿದ್ರೆ ಸಂಪುಟ ಸಭೆಯಲ್ಲಿ, ಅಂದರೆ ನಿನ್ನೆ ನಡೆದಂಥ ಸಂಪುಟ ಸಭೆಯಲ್ಲಿ ಜಾತಿ ಗಣತಿಯ ವರದಿಯನ್ನು ಅಲ್ಲಿ ಓಪನ್ ಮಾಡಬೇಕಾಗಿತ್ತು. ಅಲ್ಲಿ ಸಂಪೂರ್ಣವಾಗಿ ವರದಿಯ ಪೂರಕ ಕಡತಗಳೊಂದಿಗೆ ಅದನ್ನು ಮಂಡನೆ ಮಾಡಬೇಕಾಗಿತ್ತು. ಆದರೆ ಎಲ್ಲರೂ ಅಂದ್ಕೊಂಡಿದ್ರು, ಇನ್ಫ್ಯಾಕ್ಟ್ ಅನೇಕ ಸಚಿವರೇ ನಾಳೆ ಸಂಪುಟ ಸಭೆಯಲ್ಲಿ ಇದು ಮಂಡನೆ ಆಗುತ್ತೆ ಅನ್ನುವಂಥ ಮಾತುಗಳನ್ನು ಹೇಳಿದರು. ಆದರೆ ದಿಢೀರಾಗಿ ದೆಹಲಿಯಲ್ಲಿ CM ಸಿದ್ದರಾಮಯ್ಯನವರ ನೇರವಾಗಿ ಸಂಪುಟ ಸಭೆಗೆ ಈ ಒಂದು ವರದಿ ಬರ್ತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು. ಇದರ ಹಿಂದೆ ಇರುವಂಥ ವಿಚಾರಗಳೇನು, ಯಾಕೆ ಸಂಪುಟ ಸಭೆಗೆ ಈ ವರದಿ ಬಂದಿಲ್ಲ ಅನ್ನುವಂಥ ಜಾಡನ ನಾವು ತಿಳ್ಕೊಂಡು ಅದರ ಬಗ್ಗೆ ಸುದ್ದಿ ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮಹತ್ವದ ವಿಷಯಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಪ್ರಮುಖವಾಗಿ ಕಾಂಗ್ರೆಸ್ನ ಪ್ರಬಲ ವರ್ಗದ ನಾಯಕರು ಇದಕ್ಕೆ ತೀವ್ರವಾದಂಥ ಆಕ್ಷೇಪವನ್ನು ಹೈಕಮಾಂಡ್ ಹತ್ರನೇ ವ್ಯಕ್ತಪಡಿಸಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಅಹಿಂದ ವರ್ಗದ ಜೊತೆಗೆ ಹಿಂದುಳಿದವರ ಜೊತೆಗೆ ಲಿಂಗಾಯತರು ಮತ್ತು ಒಕ್ಕಲಿಗರು ಕೂಡ ಪ್ರಬಲವಾಗಿ ಈ ಬಾರಿ ಕಾಂಗ್ರೆಸ್ನ ಕೈ ಹಿಡಿದಿದ್ದಾರೆ, ಜೊತೆಗೆ ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ. ಕೇವಲ ವಿಧಾನಸಭೆ ಅಷ್ಟೇ ಅಲ್ಲ, ಅದನ್ನು ಹೊರತುಪಡಿಸಿ ನೀವು ಲೋಕಸಭೆ ತೆಗೆದುಕೊಂಡ್ರು ಕೂಡ 9 ಸ್ಥಾನ ಬಂದಿದ್ದು ಕೂಡ ಅದಕ್ಕೆ ಪೂರಕವಾದಂಥ ವಾತಾವರಣ ಅಥವಾ ಪೂರಕವಾಗಿ ಪ್ರಬಲ ವರ್ಗಗಳು ಓಟ್ ಹಾಕಿದ್ದು ಕೂಡ ಕಾರಣ. ಹೀಗಾಗಿ ಇಷ್ಟೊಂದು ಬೃಹತ್ ಪ್ರಮಾಣದಲ್ಲಿ ಕೈ ಹಿಡಿದಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ದಾಖಲೆಗಳ ಬಗ್ಗೆ, ಅಲ್ಲಿರುವಂಥ ಅಂಕಿಅಂಶಗಳ ಬಗ್ಗೆ ಮಠಾಧಿಪತಿಗಳೇ ತೀವ್ರವಾದಂಥ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಕೂಡ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಜನಸಂಖ್ಯೆನ ಕೇವಲ 60 ಲಕ್ಷಕ್ಕೆ ಸೀಮಿತವಾಗಿದೆ ಅನ್ನುವಂಥದ್ದು ಶಂಕಾಸ್ಪದ ಅನ್ನುವಂಥ ಮಾತನ್ನು ಕೂಡ ಈಗಾಗಲೇ ಮಠಾಧಿಪತಿಗಳು ಕೂಡ ಹೇಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಸೋರಿಕೆಯಿಂದ ಗೊತ್ತಾಗ್ತಾ ಇರುವಂಥ ಮಾಹಿತಿ ಅಂತ ಈಗಾಗಲೇ ಪ್ರಬಲ ನಾಯಕರು ಹೇಳ್ತಾ ಇರುವಂಥದ್ದು. ಹೀಗಾಗಿ ಈ ರೀತಿ ಸಾಕಷ್ಟು ಅನುಮಾನಗಳಿರುವಂಥ ಸಂದರ್ಭದಲ್ಲಿ, ಜೊತೆಗೆ ಪ್ರಬಲ ಸಮುದಾಯದವರು ಇದಕ್ಕೆ ತೀವ್ರವಾದಂಥ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇರುವಂಥ ಸಂದರ್ಭದಲ್ಲಿ, ಮುಂದೆ ಬರುವಂಥ ಸಂದರ್ಭದಲ್ಲಿ ಇದಕ್ಕೆ ವ್ಯತಿರಿಕ್ತವಾದಂಥ ಬೆಳವಣಿಗೆ ಆದರೆ ಆವಾಗ ಖಂಡಿತವಾಗ್ಲೂ ಅದನ್ನು ನಿರ್ವಹಣೆ ಮಾಡೋದು ತೀವ್ರವಾಗಿ ಕಷ್ಟವಾಗುತ್ತೆ. ಈ ಕಾರಣದಿಂದ ಸದ್ಯಕ್ಕೆ ಈ ಒಂದು ವರದಿಯನ್ನು ತರೋದು ಬೇಡ, ಮುಂದಿನ ದಿನಗಳಲ್ಲಿ ಕೂಲಂಕುಷವಾಗಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಆನಂತರ ನಿರ್ಧಾರ ಮಾಡೋಣ ಅನ್ನುವಂಥ ಮನವಿಯನ್ನು ಈ ಪ್ರಬಲ ವರ್ಗದ ನಾಯಕರು ಹೈಕಮಾಂಡ್ ನಾಯಕರಿಗೆ ಮಾತನಾಡಿದ್ದಾರೆ. ಈ ಹೈಕಮಾಂಡ್ ಕೂಡ ಈ ವರ್ಗದ ನಾಯಕರ ಮಾತನ್ನು, ಅವರ ಸಲಹೆಯನ್ನು ಪಡೆದು ಅದಾದ ಬಳಿಕ ಮುಖ್ಯಮಂತ್ರಿಗಳ ಜೊತೆಗೆ ಕೂಡ ಒಂದು ಮಾತನಾಡಿದ್ದಾರೆ. ಮುಖ್ಯಮಂತ್ರಿಗಳನ್ನು ಕೂಡ ಸಂಪರ್ಕ ಮಾಡಿದೆ. ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಿ ಇದನ್ನು ಜಾತಿ ಗಣತಿ ಖಂಡಿತವಾಗ್ಲೂ ಅವಶ್ಯಕತೆ ಇದೆ, ರಾಷ್ಟ್ರ ಮಟ್ಟದಲ್ಲಿ ನೇರವಾಗಿ ರಾಹುಲ್ ಗಾಂಧಿ ಅವರೇ ಇದರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಸದ್ಯಕ್ಕೆ ಬೇಡ, ತಾತ್ಕಾಲಿಕವಾಗಿ ಇದನ್ನು ಮುಂದೂಡೋಣ, ಮುಂದಿನ ದಿನಗಳಲ್ಲಿ ಇದನ್ನು ಚರ್ಚೆ ಮಾಡಿ ಆನಂತರ ಮುಂದಿನ ದಿನಗಳಲ್ಲಿ ಇದನ್ನು ಸಂಪುಟ ಸಭೆಯಲ್ಲಿ ಮಂಡಿಸಿ ಅನಂತರ ಯಾವ ನಿರ್ಧಾರಗಳನ್ನು ಮಾಡಬೇಕಾಗುತ್ತೆ ಆ ನಿರ್ಧಾರ ಮಾಡೋಣ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ ನಾಯಕರು ಸೂಚನೆ ಕೊಟ್ಟಿದ್ದಾರೆ. ಈ ಕಾರಣದಿಂದ ನಿನ್ನೆ ಬರಬೇಕಾಗಿದ್ದಂಥ ಈ ಜಾತಿ ಗಣತಿ ವರದಿ ಏನಿದೆ ಸಂಪುಟಕ್ಕೆ ಮಂಡನೆ ಆಗಿಲ್ಲ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.